ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಕೋಡ್ ಆಫ್ ಕಾಂಡಕ್ಟ್ ಬರೋದ್ರಿಂದ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಮಂಡಿಸ್ತೀವಿ. ಮಾರ್ಚ್ನಲ್ಲಿ ಮಂಡಿಸ್ತಿದ್ದೋ ಫೆಬ್ರವರಿನಲ್ಲೇ ಮಂಡಿಸ್ತಾ ಇದ್ದೀವಿ. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧಪಟ್ಟಂಗೆ ಈಗ ಯಾರು ಅಕ್ಯೂಸ್ಡ್ ಪರ್ಸನ್ಸ್ ಇದ್ದಾರೆ ಅವರೆಲ್ಲರನ್ನೂ ಅರೆಸ್ಟ್ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ಯಾರನ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ಯಾರೂ ಕೂಡ ಕಾನೂನನ್ನ ಕೈಗೆ ತಗೊಳ್ಳಿಕ್ಕೆ ಬಿಡಲ್ಲ. ಅವ್ರು ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಯಾವುದೇ ಜಾತಿಗೆ ಸೇರಿರ್ಬೋದು, ಕಾನೂನನ್ನು ಯಾರು ಕೂಡ ಕೈಗೆ ತಗೊಳ್ಳಿಲ್ಲ. ಕಾನೂನು ರೀತಿಯ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಸಿದ್ದರಾಮಯ್ಯ ಆಗಲಿ ಸರ್ಕಾರ ಆಗಲಿ ಯಾರಾದರೂ ಇದುವರೆಗೆ ನೈತಿಕ ಪೊಲೀಸ್ ಗಿರಿ ಬಗ್ಗೆ ಬಾಕಿ ಕಡೆ ಮಾತಾಡ್ತಿದ್ರು, ಇಲ್ಲಿ ಮಾತಾಡ್ತಾ ಇಲ್ಲ ಅಂತ ಆರೋಪ. ಏನು ಮಾತಾಡಿದ್ರೆ ಮಾತ್ರ ಕ್ರಮನ ಮಾತಾಡದೇನೆ ಮಾಡೋದ ಕ್ರಮ ತಗೊಳಕ್ಕಾಗಲ್ವಾ? ಈಗ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಈ ಕೇಸ್ನಲ್ಲೂ ಕೂಡ ಯಾರೇ ಕಾನೂನು ತಗೊಂಡು ಕೈಗೆ ತಗೊಂಡಿದ್ರು ಶಿಕ್ಷೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಯಾರನ್ನು ಕೂಡ ಇದರಲ್ಲಿ ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಒತ್ತಾಯ ಮಾಡ್ತಿದ್ದಾರೆ. ಬೊಮ್ಮಾಯಿಯವರು ಕೂಡ ಧೈರ್ಯ ತುಂಬಲಾಗಿ ಪರಿಹಾರ ಕೊಡುವಂತ ಕೆಲಸಗಳು ಮಾಡಿಲ್ಲ ಅಂತ ಹೇಳಿ ಸಂತ್ರಸ್ತರ ಆರೋಪ. ಸಂತ್ರಸ್ತರು ಇದುವರೆಗೂ ಬಂದು ಯಾವ ಸರ್ಕಾರ ಈಗ ತಾನೇ ಅರ್ಜಿ ಕೊಟ್ಟಿದ್ದಾರೆ. ನಾನು ವಿಲ್ ಕನ್ಸಿಡರ್ ನೋಡ್ತೀನಿ. SIT ತನಿಖೆಗೆ ಆಗ್ರಹ ಮಾಡ್ತಿದ್ದಾರೆ ಬಿಜೆಪಿ. SIT ತನಿಖೆಗೆ ಬಿಜೆಪಿ ಬೊಮ್ಮಾಯಿ ಅವರು ಮತ್ತೆ ಇವರು ಕೂಡ ಬಿಜೆಪಿ ನಲ್ಲಿರೋರು ಪೊಲೀಸ್ನವರೇ, ಈಗ ಮಾಡೋರು ಪೊಲೀಸ್ನವರೇ ಇರುವ ಲೋಕಲ್. SIT ಅಂದ್ರೆ ಏನು? ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಂತ. ಸ್ಥಳೀಯ ಪೊಲೀಸರ ಮೇಲೆ ಹೇಳಪ್ಪ ಇಲ್ಲಿ ನೋಡ, ತನಿಖೆ ನಡೀತಾ ಇದೆ. ಪ್ರಾಥಮಿಕ ವರದಿ ಬರಲಿ, ಮೇಲೆ ತೀರ್ಮಾನ ಮಾಡ್ತಾರೆ. ಪ್ರಕರಣ ಮುಚ್ಚಾಕ್ತಾ ಇದ್ದಾರೆ. ಬೊಮ್ಮಾಯಿ ಅವರು ಹೇಳಿದ್ರು ಅಂತ ಮಾಡಲ್ಲ. ಪ್ರಕರಣ ಮುಚ್ಚಾಕ್ತಾ ಇದ್ದಾರೆ ಅಂತ ಆರೋಪ ಅವ್ರದ್ದು. ಯಾರು ಮುಚ್ಚಾಕ ಪ್ರಶ್ನೆನೇ ಇಲ್ಲ. ಯಾರಿಗೂ ಮುಚ್ಚಾಕ ಪ್ರಶ್ನೆನೇ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣವಾದಂತ ಕ್ರಮಗಳನ್ನು ತಗೊಳ್ಳಿ. ಸರ್, ಆಕೆಗೆ ಏನೋ ಪರಿಹಾರ ಯಾವ ರೀತಿ ಕೊಡ್ತಾ ಇರಿ ಮಾತಾಡ್ಲಿ ಸರ್? ಪರಿಹಾರ ವಿಚಾರವಾಗಿ ಯಾವ ರೀತಿ ಸರ್ಕಾರ ಕುಟುಂಬದ ಜೊತೆಗೆ ಇರುತ್ತೆ? ಕೊಟ್ಟಿದ್ದಾರೆ ಅರ್ಜಿನ. ಅತ್ಯಾಚಾರ ಹಾಗೂ ಅನ್ಯಾಯಕ್ಕೆ ಒಳಗಾದ ನಮ್ಮ ಸಹೋದರಿಗೆ ನ್ಯಾಯ ಹಾಗೂ ಪರಿಹಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ. ಸರ್ಕಾರ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಂಡು. ಹೊಸ ವಂಟಮೂರಿ ಪ್ರಕರಣದಲ್ಲಿ ಶೀಘ್ರವೇ ಹೋದ್ರಿ, ಗೃಹ ಮಂತ್ರಿಗಳು ಹೋದ್ರು, ಎಲ್ಲರೂ ಹೋದ್ರು. ಇಲ್ಲಿ ಹೊಸ ವಂಟಮೂರಿ ಹೇಳಪ್ಪ, ಇಲ್ಲಿ ಅಲ್ಲಿ ಹೋಮ್ ಮಿನಿಸ್ಟರ್ ಇದ್ರು, ಹೋಗಿದ್ ಬರ್ರಿ ನೋಡ್ಕೊ ಬರ್ರಿ ಅಂತ ನಾನೇ ಕಳಿಸಿದೆ. ಇಲ್ಲಿ ಹೋಮ್ ಮಿನಿಸ್ಟರ್ ಇರ್ಲಿಲ್ಲ. ಶಿವಣ್ಣ ಹೋಗಿದ್ ಬಂದಿದ್ದಾರೆ ಅಲ್ಲಿಗೆ. ಇಲ್ಲಿ ನಮ್ಮ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ, ಜವಾಬ್ದಾರಿ ಇಲ್ವಾ ಅವರಿಗೆ? ಟೈಮಿಂಗ್ ಸರ್, ರಾತ್ರಿ ಟೈಮಿಂಗ್ ಅಲ್ಲೇ ಹೋಗಿದ್ ಬಂದಿದ್ದಾರೆ. ಎಲ್ಲಿಗಿಂತ ಮುಖ್ಯವಾಗಿ ಹೋಗಿ ಬರೋದು, ಸಾಂತ್ವನ ಹೇಳೋದು ಒಂದು ಭಾಗ. ಎರಡನೇದು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಎರಡನೇ. ಸರ್, ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದ್ದೇನೆಂದ್ರೆ ಸಂತ್ರಸ್ತೆಗೆ ಇದು ಚಿಕಿತ್ಸೆ ಕೊಟ್ಟಿಲ್ಲ, ಆರೋಪಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಪೊಲೀಸರು. ಏನ್ ಸರ್ ಇದು? ಆಕೆ ಇನ್ನೂ ಕೂಡ ನೋವಿನಿಂದ ನರಳ್ತಾ ಇದ್ದಾರೆ. ಅವರ ಮನೆಗೆ ಬಿಟ್ಟು ಬಂದಿದ್ದಾರೆ ಸರ್. ಹೌದಾ? ನೋಡ್ತೀನಿ, ನಾನು ವಿಚಾರ ಮಾಡ್ತೀನಿ. ಸರ್, ಈಗ 7 ಜನ ಶಿವಣ್ಣ ಅವ್ರ ಜೊತೆ ಮಾತಾಡಿ ಐ ವಿಲ್ ಟೇಕ್ ದಿಸ್ ಕರೆಕ್ಟಿವ್ ಮೆಜರ್ಸ್. ಒಂದ್ ನಿಮಿಷ, ಬೇರೆ